ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವೀಡಿಯೋದಲ್ಲಿ ನಾವು ಹಳೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ 2.5 ಎಕರೆ ಖಾಲಿ ಇರೋ ಜಾಗಗಳಿಗೆ ಹಣ್ಣಿನ ಗಿಡಗಳನ್ನ ನೆಡ್ತಾಯಿದ್ದೀವಿ ಮತ್ತು ಹೋಗಿ ಬಂದಿರೋ ತೆಂಗಿನ ಸಸಿಗಳನ್ನ ನೆಡ್ತಾಯಿದ್ದೀವಿ ಅಂತ ಹೇಳಿದ್ದೆ. ಆ ಸಸಿಗಳನ್ನ ತಂದು ಇಲ್ಲಿ ಇಡಿಸಿದ್ದೀವಿ. ಯಾವ್ಯಾವ ಗಿಡಗಳು, ಯಾವ್ಯಾವ ಹಣ್ಣಿನ ಗಿಡಗಳು, ಅದಕ್ಕೆ ಪ್ರೈಸ್ ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋ ನೋಡೋಣ. ಕೊನೆವರೆಗೂ ಈ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ದಂಗೆ. ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ನಾನು ಇಲ್ಲಿ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ತೆಂಗಿನ ಗಿಡಗಳು ಎಷ್ಟು ಉದ್ದ ಇದೆ ನೋಡಿ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿ ಒಂದು ಗಿಡಕ್ಕೆ. ಅಂಥದ್ದು ಎಷ್ಟು 300 ರೂಪಾಯಿ ಪ್ರೈಸಲ್ಲಿ 14 ತೆಂಗಿನ ಗಿಡಗಳನ್ನ ತಂದು ಇಲ್ಲಿ ಇಡ್ಸಿದ್ದೀವಿ. ಇದಕ್ಕೆ ಗುಂಡಿ ಏನೋ ಸ್ವಲ್ಪ ನಾಟಾಗಿ ತೋಡ್ಬಿಟ್ಟು ನಡೆಸ್ತೀವಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ 2 ಸಪೋರ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು 2 ಕಡ್ಡಿನ ಕೊಟ್ಟು ನಡೆಸ್ತೀವಿ. ಅದಕ್ಕೆ ಸಪೋರ್ಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು 2 ಕಡ್ಡಿನ ಆ ಕಡೆ ಈ ಕಡೆ ಕೊಟ್ಟು ನೆಡ್ತೀವಿ ಸ್ನೇಹಿತರೆ. ಎಷ್ಟು ಉದ್ದ ಇದೆ ನೋಡಿ. ಆಗಲೇ ಹೆಚ್ಚು ಕಡಿಮೆ ಇದಕ್ಕೆ 2 ವರ್ಷ ಆಗಿದೆ. ಇನ್ನು ಅಂದರೆ ಹಳೆ ಗಿಡಗಳು ನಮ್ಮದು 2 ವರ್ಷದ ತೆಂಗಿನ ಗಿಡ ಇತ್ತು. ಅದರಿಂದ 2 ವರ್ಷದ ಗಿಡನೇ ತಗೊಬಂದು ನೆಟ್ಟಿದ್ದೀವಿ. ಅದು ಬಿಟ್ಟರೆ ಇವಾಗ ಬಟರ್ ಫ್ರೂಟ್ ನೋಡಿ. ಇದಕ್ಕೆ ನೀವು ಪ್ರೈಸು ಹೆಚ್ಚು ಕಡಿಮೆ ಒಂದು 100 ಸಸಿ ಇದೆ. 100 ಸಸಿ ಇಲ್ಲ ಅನಿಸುತ್ತೆ, ಒಂದು 50-60 ಸಸಿ ಇದೆ ಬಟರ್ ಫ್ರೂಟ್ ಗಿಡಗಳು. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿ ಒಂದು ಗಿಡಕ್ಕೆ. ಅಂದರೆ ಕ್ವಾಲಿಟಿ ಅಂತಂದರೆ ತಳಿ ಹೋಲಿಸ್ಕೊಂಡ್ರೆ ಇದು ಹೈ ಕ್ವಾಲಿಟಿ ತಳಿ ಅಂತ ಹೇಳ್ತಾರಲ್ಲ ನೋಡಿ. ಅಂದರೆ 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಪರ್ ಕೆಜಿಗೆ, 1 ಕೆಜಿಗೆ ಅಂತ ಆ ಥರ ತಳಿಗಳಿದು. ಅದು ಒಂದು 50-60 ಸಸಿ ತಂದಿದ್ವಿ. ಏನಕ್ಕೆ ಅಂದರೆ ನರ್ಸರಿಲಿ ಸಸಿಗಳಿಲ್ಲ. ಅದರಿಂದ ಎಷ್ಟು ಸಿಗುತ್ತೋ ಅಷ್ಟನ್ನು ಮಾತ್ರ ತಗೊಬಂದಿದ್ವಿ. ಇನ್ನು ಮಿಕ್ಕಿದ್ದು ತಂದು ನೆಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದರಲ್ಲೂ ಮರಳು ಭೂಮಿಲಂತೂ ತುಂಬ ಮಸ್ತ್ ಗಿಡಗಳು ಇವು ಬಟರ್ ಫ್ರೂಟ್ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟರೆ ಈ ಮಾವಿನ ಗಿಡಗಳು ಹೈಬ್ರಿಡ್ ಮಾವಿನ ಗಿಡ ಅಂತ ತಂದಿದ್ದಾರೆ. ಅದೊಂದು 4 ಮಾವಿನ ಗಿಡಗಳು ತಂದಿದ್ದೀವಿ. ಅದು ಬಿಟ್ಟು ಅದು ಅಷ್ಟೇ, ಅದು ಗುಂಡಿ ತೆಗ್ದಿಲ್ಲ. ಗುಂಡಿ ತಗೊಂಡು ಅದನ್ನ ನೆಡಬೇಕು. ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇದ್ದೀರಾ ಹಲಸಿನ ಗಿಡಗಳು. ಇದು ಫಾರಿನ್ದು. ಇದು ಒಂದು ಗಿಡಕ್ಕೆ 300 ರೂಪಾಯಿ. ಅದು 300 ರೂಪಾಯಿ ಆಗಿರೋದ್ರಿಂದ ಒಂದು ತಳಿ ವೈಟ್ ಇರುತ್ತೆ, ಅಂದರೆ ಫುಲ್ ಯೆಲ್ಲೋ ಕಲರ್ ಇರುತ್ತೆ. ಇನ್ನೊಂದು ಸಿದ್ದು ಹಲಸು ಅಂತ ಬರುತ್ತಲ್ಲ, ಆ ರೀತಿ ಆ ತಳಿ ಒಂದು. ಮತ್ತು ಅದೊಂದು 3 ತಂದಿದ್ದೀವಿ. ಅದೊಂದು 3 ಗಿಡ ತಂದಿದ್ದೀವಿ. ಅದು ಬಿಟ್ಟರೆ ಸಪೋಟೊ ಇಲ್ಲಿ ನೋಡಿ, ಆವಾಗಲೇ ಗಿಡದಲ್ಲೇ ಕಾಯಿ ಬಿಟ್ಟಿದೆ. ಇನ್ನು ಗಮನಿಸ್ಬೋದು ನೀವು. ಅದೊಂದು 4 ತಂದಿದ್ದೀವಿ. ಅದು ಸಪೋಟೋನು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀರು ಕಡಿಮೆ ಇದ್ದರೂ ಪರವಾಗಿಲ್ಲ, ಸಪೋಟೊ ಗಿಡಗಳಿಗೆ ಅದು ಚೆನ್ನಾಗಿ ಬರುತ್ತೆ. ಅದರಿಂದ ಸಪೋಟೊ ಗಿಡನೂ ತಂದಿದ್ದೀವಿ ಸ್ನೇಹಿತರೆ. ಇನ್ನು ತುಂಬ ವಿವಿಧ ಹಣ್ಣುಗಳ ಜಾತಿನ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇವೆಲ್ಲಕ್ಕೂ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ ಪ್ರೈಸು ಒಂದು ಲಿಸ್ಟೇ ಇದೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಂಗೋ ಕಾಣಿಸ್ತಾ ಇದೆಯಾ? ಮ್ಯಾಂಗೋ ಮಾರ್ಪಾಲ್ ಅಂತ ಇದೊಂಥರ ವಿವಿಧ ತಳಿ. ಇದು ನಮ್ಮ ಮೈಸೂರಲ್ಲೇ ಸಿಕ್ಕಿರೋ ಅಂಥದ್ದು ಗಿಡ. ಇದು ತುಂಬ ಕಾಸ್ಟ್ಲಿ ಗಿಡ. ಇಲ್ಲಿ ನೋಡಿ, ಇಲ್ಲಿ ಬಟರ್ ಫ್ರೂಟ್ ಗಿಡ ಆಲ್ರೆಡಿ ಕಾಣಿಸ್ತಾ ಇದೆ ಕಾಯಿ. ಅಂದರೆ ಅದನ್ನು ಊತಿ ಬಂದಿರೋಂಥದ್ದು ಗಿಡಗಳು ಯಾವ ರೀತಿ ಬಂದೈತೆ ಅಂತ
ಇಲ್ಲೇ ಗೊತ್ತಾಗುತ್ತೆ. ಕಾಯಿಗಳನ್ನ ಊತ್ಬಿಟ್ಟಿದ್ದಾರೆ. ಅದು ನೀಟಾಗಿ ಯಾವ ರೀತಿ ಬಂದೈತೆ ನೋಡಿ. ಈ ರೀತಿ ಮಾಮೂಲಿ ಸಮಗ್ರ ಕೃಷಿ ಕಡೆ ನಾವು ಒಲವು ತೋರಿಸ್ತಾ ಇದ್ದೀವಿ. ಈ ರೀತಿ ಎಲ್ಲ ವಿವಿಧ ಬೆಳೆಗಳನ್ನ ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿ ಲಾಭ ಮಾಡ್ಬೋದು. ಅದರಿಂದ ನಾವು ಈ ರೀತಿ ಮಾಡಿದ್ದೀವಿ. ಈ ಕಡೆ ನಾವು ಬರೀ ಅಡಿಕೆನೇ ಹಾಕೊಂಡ್ರೆ ನೀರಿಗೆ ಪ್ರಾಬ್ಲಮ್ ಇರೋದ್ರಿಂದ ನಾವು ಈ ರೀತಿ ನೀರು ಕಡಿಮೆ ಕೇಳುವಂಥ ಫಸಲುಗಳನ್ನ ನಾವು ತಗೊಳ್ಳೋಣ, ಬೆಳೆಯೋಣ ಅಂತ ಅಂದ್ಕೊಂಡು ಈ ರೀತಿ ಬೆಳೀತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆನಂತರ ವಿಡಿಯೋ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತಂದರೆ ಜಾಯಿಕಾಯಿ ಗಿಡಗಳನ್ನ ನೆಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜಾಯಿಕಾಯಿ ಪತ್ರ ಬರುತ್ತಲ್ಲ, ಅದನ್ನು ನೆಡಬೇಕು. ಮತ್ತು ಇನ್ನೊಂದು ಡ್ರ್ಯಾಗನ್ ಫ್ರೂಟ್ ಅಂತ ಇದೆ, ಆ ಗಿಡಗಳನ್ನೂ ನೆಡಬೇಕು ಅಂತ ಇದ್ದೀವಿ. ಅಲ್ಲಿ ನರ್ಸರಿಗೆ ಹೋಗಿ ವಿಚಾರಿಸ್ತೀವಿ. ಅದೆಲ್ಲ ಇವಾಗ ಸಣ್ಣ ಸೊಸೆಯಾಗಿರೋದ್ರಿಂದ ಸ್ವಲ್ಪ ದಿನಗಳ ಕಳೆದ ಮೇಲೆ, ಅಂದರೆ ಅದು ಗಿಡಗಳು ದೊಡ್ಡದಾದ ಮೇಲೆ ತಂದು ನೆಡ್ತೀವಿ ಸ್ನೇಹಿತರೆ. ಇವಾಗ ತೋರಿಸಿದ್ನಲ್ಲ ಆ ವೀಡಿಯೋನ, ಆ ಗಿಡಗಳಿಗೆ ಟೋಟಲ್ಲು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಟೋಟಲ್ ಅಷ್ಟು ಗಿಡಗಳಿಂದ ಫುಲ್ಲು ಎಷ್ಟು ಪ್ರೈಸ್ ಆಗಿದೆ ಅಂತಂದರೆ 18,000 ರೂಪಾಯಿ ಆಗಿದೆ ಸ್ನೇಹಿತರೆ. 18,000 ರೂಪಾಯಿಲಿ ಯಾವ್ಯಾವ ಗಿಡ ತಗೊಂಡಿದ್ದೀವಿ ಅಂತಂದರೆ ತೆಂಗಿನ ಗಿಡ, ಮಾವಿನ ಗಿಡ, ಬಟರ್ ಫ್ರೂಟ್ ಗಿಡ, ಮತ್ತು ಹಲಸು, ಒಂದು ಫಾರಿನ್ ತಳಿದು, ಇನ್ನೊಂದು ಮಾಮೂಲಿ ನಮ್ಮ ಇಂಡಿಯನ್ ತಳಿನ ಒಂದು ತಗೊಂಡಿದ್ದೀವಿ. ಒಂದು ಒಂದು ಸಿದ್ದು ಹಲಸು ಅಂತ ಬರುತ್ತಲ್ಲ, ಆ ಟೈಪಲ್ಲಿ ಒಂದು ಫಾರಿನಲ್ಲಿ ಬೆಳೆಸಿರೋಂಥ ಗಿಡಗಳನ್ನ ಅಲ್ಲಿಂದ ಇಲ್ಲಿಗೆ ತಂದಿದ್ರು. ಅದಕ್ಕೆ ಒಂದಕ್ಕೆ 300 ರೂಪಾಯಿ. ಎಲ್ಲ ಗಿಡಗಳಿಗೂ ಸೇಮ್ ರೈಟು. ಎಲ್ಲ ಗಿಡಗಳಿಗೂ ಒಂದು ಗಿಡಕ್ಕೆ 300 ರೂಪಾಯಿ ಬಿದ್ದಿದೆ ಸ್ನೇಹಿತರೆ. ನಾವು ತುಂಬ ಇನ್ನೂ ಇದು ಮಾಡಬೇಕು, ಜಾಯಿಕಾಯಿ ಹಾಕಬೇಕು, ಇನ್ನೂ ಡ್ರ್ಯಾಗನ್ ಫ್ರೂಟ್ ಮಾಡ್ತೀವಿ, ಗಿಡಗಳನ್ನ ಹಾಕ್ತೀವಿ. ಮತ್ತು ಇನ್ನೊಂದು ಯಾವುದೋ ಒಂದು 4-5 ಹಣ್ಣಿನ ಗಿಡಗಳನ್ನ ಒಂದೊಂದು ಸಾಲು ಪೂರ್ತಿ ಸಮಗ್ರ ಕೃಷಿಯನ್ನಾಗಿ, ಅಂದರೆ ಈಗ ಒಂದೇ ಬೆಳೆನ ಬೆಳ್ಕೊಂಡಿದ್ರೆ ಬರೀ ತೆಂಗೆ ಇದ್ದರೆ ಆಗಲ್ಲ. ಇನ್ನು ಅದು ಬಿಟ್ಟರೆ ಬರೀ ಅಡಿಕೆನೇ ಇದ್ದರೆ ಆಗಲ್ಲ. ಎಲ್ಲ ಜಾತಿ ಹಣ್ಣುಗಳು ಸಿಗಬೇಕು ನಮಗೆ, ಬೇರೆ ಹೊರಗಡೆಯಿಂದ ಕೊಂಡ್ಕೋಬಾರ್ದು. ಆ ಉದ್ದೇಶಕ್ಕೋಸ್ಕರ ಈ ಗಿಡಗಳನ್ನ ನೆಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.